ಫ್ರೆಂಡ್ಸ್ ನೋಡಿ, ಇದು ಬೀಟಲ್ ನೆಟ್ ಅಂತ. ಇದು ಕುಯ್ಬೇಕಂದ್ರೆ ಈ ರೀತಿ ಲ್ಯಾಡರ್ ಅಂದರೆ ಏಣಿ ಹಾಕ್ಕೊಂಡು ಕುಯ್ಬೇಕು. ಮತ್ತು ಈ ರೀತಿ ಕೈಯಲ್ಲಿ ಉಗುರಿರುತ್ತೆ, ಆ ಉಗುರು ಹಿಡ್ಕೊಂಡು ಕುಯ್ಬೇಕು. ಇದು ಬಳ್ಳಿಯನ್ನು ನೆಲಕ್ಕೆ ಹಾಕಿದ ಮೇಲೆ 1 ವರ್ಷದ ನಂತರ ಈ ರೀತಿ ಸಪೋರ್ಟಿಂಗ್ ಪ್ಲ್ಯಾಂಟ್ಸ್ ಅಡಿಕೆ ಗಿಡ ಅಥವಾ ಬೂರುಗದ ಗಿಡಕ್ಕೆ ಹಬ್ಬಿಸಿಗಬೇಕು. ಮತ್ತು ಇದೇ ರೀತಿ ನೋಡಿ, ಇಲ್ಲಿ ನೋಡಿ, ಈ ರೀತಿ ಅಡಿಗೆ ಒಂದು ರೀತಿ ಕಟ್ಟನ್ನು ಹಾಕಿ ಬೆಳೆಸ್ಕೊಂಡು ಹೋಗಬೇಕು. ಕಟ್ಟಿದ್ರಿಂದ ಮಾತ್ರ ಅದು ಮೇಲಕ್ಕೆ ಸಾಗೋದು. ಇದನ್ನು ಅಡಿಕೆ ಮರನ ಶ್ರೀಮನ್ ನಾರಾಯಣ ಅಂತ ಹೇಳ್ತಾರೆ, ಮತ್ತು ಎಲೆ ಎಂಬನ್ನು ಲಕ್ಷ್ಮಿ ಅಂತ ಹೇಳ್ತಾರೆ. ಆದ್ದರಿಂದ ಈ ತೋಟ ಎಲೆ ಎಂಬ ತೋಟದಲ್ಲಿ ನಾವುಗಳು ಯಾರು ಚಪ್ಪಲಿ ಹಾಕ್ಕೊಂಡು ಓಡಾಡಲ್ಲ. ಈ ವಿಷಯ ತುಂಬ ಖುಷಿ ಆದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಧನ್ಯವಾದಗಳು.